ನನಗೆ ಸಮಾಧಾನ ಮಾಡೋಕ್ಕಿರಲಿಲ್ಲ. ನಾನೊಬ್ಬಳೇ ಇದ್ದೆ ವಾರ್ಡಲ್ಲಿ. ಯಾರಿಗೂ ಕೂಡ ಆ ಒಂದು ಸಮಸ್ಯೆ ಬರೋದು ಬೇಡ ಅಂತ. ಹಲೋ ವಿವರ್ಸ್, ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಲ್ಡ್. ನಾನು ನಿಮ್ಮ ಪ್ರೀತಿಯ ಸೋನಿಯಾ ರಾವ್. ಇದು ಬಂದುಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ಲಾಗ್ ಆಗಿರುತ್ತೆ. ಆಲ್ರೆಡಿ ನಾನು ಪಾರ್ಟ್ 1ನ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲ ವಾಚ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಇದು ಪಾರ್ಟ್ 2. ನಮ್ಮ ಪಾಪುಗೆ ಏನಾಗಿತ್ತು, ಏನೆಲ್ಲ ನಾವು ಫೇಸ್ ಮಾಡಿದ್ವಿ ಐ ಸಿ ಯುನಲ್ಲಿ, ಮತ್ತು ಹಾಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ವಾರ್ಡ್ ವೈಸು ನಾವೆಲ್ಲ ಏನು ಫೇಸ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಾನು ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 2. ಯಾರು ಸ್ಕಿಪ್ ಮಾಡಬೇಡಿ ಅಂತ ಕೊನೆ ತನಕ ಈ ವಿಡಿಯೋನ ವಾಚ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೈಲಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಲೈಕ್ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಮಗೆ ತುಂಬ ಮುಖ್ಯ. ಅವ್ರು ಏನಾದರೂ ಸ್ವಲ್ಪ ನ್ಯಾಚುರಲ್ ಆಗಿ ಮಾತಾಡ್ಸೋರು, ಯಾವರು ಏನು ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಾ ಅಂಥೇಳಿ ನಾರ್ಮಲ್ ಆಗಿ ಇದಾಯಿತು. ಇವಾಗ ಯೂರಿನ್ ಪೌಚ್ ಫಿಕ್ಸ್ ಆದಮೇಲೆ ಅನಸ್ತೇಷಿಯಾ ಕೊಡಬೇಕು ಅಲ್ವಾ. ಅನಸ್ತೇಷಿಯಾ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇದು ಡೆಲಿವರಿಲಿ. ಅನಸ್ತೇಷಿಯಾ ಕೊಡಬೇಕಾದ್ರೆ ನಮ್ಮ ಪೊಸಿಷನ್ನು ಪೂರ್ತಿ ಈ ಥರ ಬಾಲ್ ಥರ ರೋಲ್ ಆಗಿರ್ಬೇಕು. ನಾವು ಈ ಥರ ಫುಲ್ ಈ ಬೆನ್ನೇನಿರುತ್ತೆ, ಬೆನ್ನು ಫುಲ್ ಹಿಂಗೆ ಬಾಲ್ ಥರ ಇರಬೇಕು. ನಾವು ಈ ಥರ ಫುಲ್ ಬೆಂಡಾಗಿರಬೇಕು. ಅದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಮಗೆ ಫಸ್ಟ್ ಟೈಮ್. ಡಾಕ್ಟ್ರಿಗೆ ತುಂಬ ಜನ ನೋಡಿರ್ತಾರೆ, ಅವರು ತುಂಬ ಜನ ನೋಡಿರ್ತಾರೆ, ಬಟ್ ನಾವು ಫಸ್ಟ್ ಅಲ್ವಾ. ನಾನು ಬೆಂಡ್ ಆಗ್ತಾಯಿದ್ದೆ. ನನಗೆ ಫಸ್ಟೇ ಹೊಟ್ಟೆ ಏನಾಗಿತ್ತು, ಇಲ್ಲಿಂದ ಬಂದುಬಿಟ್ಟಿತ್ತು. ಹೆಣ್ಪಾಪು ಅಲ್ವಾ, ಸೊ ಇಲ್ಲಿಂದ ಬಂದುಬಿಟ್ಟಿತ್ತು. ನನಗೆ ಬೆಂಡ್ ಆಗೋಕ್ಕಾಗ್ತಾಯಿಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ರೈ ಮಾಡ್ತಾ ಇದ್ದೀನಿ, ತುಂಬ ಬೆಂಡ್ ಆಗ್ತಾಯಿದ್ದೀನಿ, ಆಗ್ತಾಯಿಲ್ಲ ನನ್ನ ಕೈಲಿ. ಡಾಕ್ಟ್ರ್ ಏನು ಮಾಡಿಬಿಟ್ರು, ಆ ಟೈಮಲ್ಲಿ ಅವರ ಪೇಷನ್ಸೇ ಕಳ್ಕೊಂಡು ಬಾಯಿಗೆ ಬಂದಂಗೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಏನ್ರಿ ಇವರು, ಒಂದು ಬೆಂಡಾಗಿ ಗೊತ್ತಾಗಲ್ಲ ಇವರಿಗೆ, ಹೋಗ್ಲಿಕ್ಕೆಲ್ಲ ಬಾಯಿಗೆ ಸ್ಟಾರ್ಟ್ ಮಾಡಿ. ನನಗೆ ಮಗು ಹೊರಗಡೆ ಬರೋದು ಅಷ್ಟೇ ನನ್ನ ತಲೆಯಲ್ಲಿ ಇರುತ್ತೆ. ಸೇಫಾಗಿರಬೇಕು, ಸೇಫಾಗಿ ಹೊರಗಡೆ ಬರಬೇಕು, ಅಷ್ಟು ಮಾತ್ರ ನನ್ನ ತಲೆಯಲ್ಲಿ ಇರುತ್ತೆ. ಸೊ ಹಂಗಾಗಿ ನಾನು ಏನು ಮಾತಾಡಲಿಲ್ಲ. ಹೀಗ ಅಂತ ಇದು ಮಾಡಿದೆ. ಅವರಿಗೆ, ಆ ಡಾಕ್ಟ್ರಿಗೆ ಏನಾಗಿತ್ತು ಅಂದರೆ, ನಾವು ವಾರ್ಡಿಗೆ ಕೇಳಬೇಕು ಅಂತ ಹೋಗಿದ್ವಲ್ಲ, ಎಲ್ಲ ಜನರಲ್ ವಾರ್ಡ್ ಇದೆ ಅಂತ ಹೇಳಿದರು ಕೊರೋನಾ ಟೈಮು. ನಾವೇನು ಮಾಡಿಬಿಟ್ವಿ, ನಮಗೆ ಸಪ್ರೇಟ್ ಸ್ಪೆಷಲ್ ವಾರ್ಡ್ ಸಿಗುತ್ತಾ, ಸಪ್ರೇಟಾಗಿ ಇರೋವಂಥ ವಾರ್ಡ್ ಸಿಗುತ್ತಾ ಅಂತ ಕೇಳಿದ್ವಿ. ಅದು ಅವರು ಹೇಳ್ಬೋದಾಗಿತ್ತು, ಈ ಟೈಮಲ್ಲಿ ಸ್ಪೆಷಲ್ ವಾರ್ಡ್ ಎಲ್ಲ ಸಿಗೋಲ್ಲ ಮೇಡಮ್, ಜನರಲ್ ವಾರ್ಡೇ ಇರುತ್ತೆ ಅಂತ ಹೇಳಿ ಸಮಾಧಾನವಾಗಿ ಹೇಳಿದ್ರೆ, ನಾವೇನು ಬೇಡ ಅಂತೀವ. ನಮ್ದು ಏನು ಅಂದರೆ, ನಾವು ನಮ್ಮ ಸೇಫ್ಟಿನ ನಾವು ನೋಡ್ಕೊತೀವಿ, ಆ ಒಂದು ಉದ್ದೇಶಕ್ಕೆ ನಾವು ಕೇಳಿರ್ತೀವಿ. ಅವ್ರೇನು ಅಂದ್ಕೊಂಡ್ಬಿಡಿದ್ರು, ಇವರಿಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸ್ಪೆಷಲ್ ಫೆಸಿಲಿಟಿ ಬೇಕು, ಸ್ಪೆಷಲ್ಲಾಗಿ ಇದು ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ ಅವ್ರ ತಲೆಯಲ್ಲಿ ಬಂದುಬಿಡ್ತು ನಮ್ಮನ್ನು ನೋಡಿದ ತಕ್ಷಣ. ಸೊ ಅದನ್ನು ಆಪ್ರೇಷನ್ ಥಿಯೇಟ್ರಲ್ಲಿ ತೆಗಿತಾ ಇದ್ದಾರೆ. ಸ್ಪೆಷಲ್ ವಾರ್ಡ್ ಕೇಳಿದವ್ರಲ್ವ ಇವರು, ಕಳಿಸಿ ಇವ್ರನ್ನ ಪ್ರೈವೇಟ್ ಹಾಸ್ಪಿಟ್ಲಿಗೆ, ಅಲ್ಲೇ ಮಾಡ್ಕೊಳ್ಳಿ, ಇಲ್ಲೇನಕ್ಕೆ ಬರ್ತಾರೆ, ಒಂದು ಬೆಂಡ್ ಆಗೋಕ್ಕೆ ಗೊತ್ತಿಲ್ಲ ಅಂತ. ಫೈನಲಿ ಆಯಿತು, ಬೆಂಡ್ ಆಯಿತು, ಅನಸ್ತೇಷಿಯಾ ಕೊಟ್ಟರು, ಎಲ್ಲ ಕಾಮ್ ಆಯಿತು, ಎಲ್ಲ ಆಯಿತು. ಸೊ ಮಲಗಿಸಿದ್ರು. ಅನಸ್ತೇಷಿಯಾ ಕೊಟ್ಟು ಸಡನ್ನಾಗಿ ತಕ್ಷಣ ಮಲಗಿಸ್ಬಿಟ್ಟು ಈ ಎರಡು ಕೈಗೂ ಈ ಥರ ಪ್ಲಸ್ ಆಕಾರದಲ್ಲಿ ಬೆಲ್ಟ್ ಹಾಕ್ತಾರೆ. ಬೆಲ್ಟ್ ಹಾಕಿದ್ರು, ಎಲ್ಲ ಆಯಿತು. ಡಾಕ್ಟರ್ಸ್ ಬಂದರು, ಆಪ್ರೇಷನ್ ಶುರು ಆಯಿತು. ಆಪ್ರೇಷನ್ ಶುರು ಆಗಬೇಕಾದ್ರೆ ನನಗೂ ಒಂದು ಸ್ವಲ್ಪ ಬಾಡಿಲಿ ವೇರಿಯೇಷನ್ ಆಗ್ತಾಯಿತ್ತು. ಬಾಡಿಲಿ ವೇರಿಯೇಷನ್ ಏನಾಗ್ತಾಯಿತ್ತು ಅಂದರೆ, ಸ್ವಲ್ಪ ಸಫೋಕೇಷನ್ ಫೀಲ್ ಆಗ್ತಾಯಿತ್ತು, ವಾಮಿಟಿಂಗ್ ಫೀಲ್ ಆಗ್ತಾಯಿತ್ತು, ಒಂಥರ ಭಯ ಆಗ್ತಾಯಿತ್ತು. ಸೊ ಲೇಡಿ ಡಾಕ್ಟರ್ಸು ಡೆಲಿವರಿ ಮಾಡಿದ್ರು. ಅದೇನಾಯಿತು, ಪಾಪು ಹೀಗೆ ಮೇಲಿತ್ತಲ್ವ, ಆ ಪಾಪುನ ಹೊಟ್ಟೆಯಿಂದ ತೆಗಿಬೇಕಾದ್ರೆ ನನಗೆ ವಾಮಿಟ್ ಬಂದುಬಿಡ್ತು. ಅವರಿಗೆ ಏನು ಮಾಡಿದೆ, ವಾಮಿಟ್ ಬರ್ತಾಯಿದೆ ಅಂತ ಹೇಳಿದ್ವಿ. ಅವರು ಬೌಲ್ ತೊಗೊಂಬಿಟ್ಟು ಹಿಡಿದ್ರು. ಅದು ಪಿತ್ತವಾಂತಿ ಅಂತಾರಲ್ಲ, ಪಿತ್ತವಾಂತಿ ಆಯಿತು. ಸ್ಟಿಚ್ ಎಲ್ಲ ಹಾಕಿ ಆಲ್ಮೋಸ್ಟ್ ಒಂದು ಹಾಫ್ ಆ್ಯನ್ ಅವರ್ ಅಲ್ಲೇ ಇಟ್ಕೊಂಡಿದ್ರು. ನನಗೆ 9:15 ನನ್ನ ಮಗಳು ಹುಟ್ಟಿದ್ದು, ಆಪ್ರೇಷನ್ ಎಲ್ಲ ಮುಗಿದಿದ್ದು 9:30. 11 o'clock ತನಕ ನನಗೆ ವಾರ್ಡಿಗೆ ಶಿಫ್ಟೇ ಮಾಡಿಲ್ಲ. ಅದು 11 o'clock ಶಿಫ್ಟ್ ಮಾಡಿದರು. ಅಲ್ಲಿ ಪೇಷಂಟನ್ನ ಶಿಫ್ಟ್ ಮಾಡೋಕ್ಕೆ ಒಬ್ಬರು ಇರ್ತಾರೆ, ಅಲ್ಲಿ ಇರೋವಂಥ ವಾರ್ಡ್ ಬಾಯ್ ಆಗಿರಬೇಕು ಅಥವಾ ವಾರ್ಡ್ಗಳಲ್ಲಿ ಕೆಲಸ ಮಾಡುವಂಥಾಗಿರಬೇಕು, ಅವರು ಶಿಫ್ಟ್ ಮಾಡ್ತಾರೆ. ಇಲ್ಲಿ ನನ್ನ ಕೇಸಲ್ಲಿ ಏನಾಯಿತು, ವಾರ್ಡಿಗೆ ಕರ್ಕೊಂಡು ಹೋದ್ರು, ಬಟ್ ಯಾರೂ ಇಲ್ಲ ನನಗೆ ಆ ಸ್ಟ್ರೆಚರಿಂದ ತೆಗೆದು ಬೆಡ್ಡಿಗೆ ಹಾಕೋಕ್ಕೆ.
ನನ್ನ ತಮ್ಮ, ನಮ್ಮ ಮನೆಯವರು, ನಮ್ಮ ಮಾಮ ಮತ್ತು ಇನ್ನೊಂದು ಲೇಡೀಸ್, ವಾರ್ಡಲ್ಲಿ ಕೆಲಸ ಮಾಡುವಂಥ ಲೇಡೀಸ್, ನನ್ನ ತಮ್ಮ, ನಮ್ಮ ಮಾವ, ಮತ್ತು ನಮ್ಮ ಗಂಡ, ಅಷ್ಟು 3 ಜನನೂ ತೊಗೊಂಡು ನನಗೆ ಬೆಡ್ಡಕ್ಕೆ ಹಾಕಿದ್ರು. ಅಷ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆದರೂ ಕೂಡ ಒಂದು 15,000 ಖರ್ಚಾಗಿದೆ ನಮ್ಮದು. ಆ ಥರ ಆಯಿತು. ಸೊ ವಾರ್ಡಿಗೆ ಶಿಫ್ಟ್ ಮಾಡಿದ್ರು, ಎಲ್ಲ ಆಯಿತು. ಆ ದಿವಸ ಫುಲ್ ನನಗೆ ಸುಧಾರಿಸ್ಕೊಳ್ಳೋಕ್ಕೆ ಬೇಕಿತ್ತು. ನನಗೆ ಡೆಲಿವರಿ ಆಗಿದ್ದು ಸೋಮವಾರ ನೈಟು 9:15ಗೆ ಡೆಲಿವರಿ ಆಯಿತು. ನನಗೆ ವಾರ್ಡಿಗೆ ಹಾಕಿದ್ದು 11 ಗಂಟೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಒಂದು ದಿವಸ ಪೂರ್ತಿ ನಾನು ನೀರು ಕುಡಿಯೋಂಗಿರಲಿಲ್ಲ, ಊಟನೂ ಮಾಡೋಂಗಿರಲಿಲ್ಲ. ಎಲ್ಲ ಮೆಡಿಸಿನ್ ಮುಖಾಂತರನೇ ನನ್ನ ಬಾಡಿಗೆ ಸೇರ್ತಾಯಿತ್ತು. ಸೊ ಮಂಗಳವಾರ ಫುಲ್ ಹೋಲ್ ಡೇ ನಾನು ಹಾಗೆ ಇದ್ದೆ. ಸೊ ಯೂರಿನ್ ಆಗಿ ಅಂದರೆ ಲೆಟ್ರಿನ್ ಬರೋಲ್ಲ, ಏಕೆಂದರೆ ಏನು ಊಟ ಮಾಡಿರಲ್ಲವ, ಸೊ ಹಾಗಾಗಿ ಬರೋಲ್ಲ. ಯೂರಿನ್ ಏನಿದೆ ಪೌಚಲ್ಲಿ ಹೋಗ್ತಾ ಇರುತ್ತೆ, ಪೈಪ್ ಮುಖಾಂತರ ಪೌಚಲ್ಲಿ ಹೋಗ್ತಾ ಇರುತ್ತೆ. ಸೊ ನಂತರ ಏನಾಯಿತು, ಮಂಗಳವಾರ ಫುಲ್ ಕಳೀತು. ಬುಧವಾರ ಇನ್ನೇನು ಪಾಪ ಹುಟ್ಟಿ 2 ದಿವಸ ಆಗಿತ್ತು. ಫೀಡಿಂಗ್ ಮಾಡ್ತಾರೆ. 2 ಡೇಸ್ ಆದರೂ ಹಾಲು ಬರಲಿಲ್ಲ. ಇದೊಂದು ಮೋಸ್ಟ್ ಕಾಮನ್ ಥಿಂಗ್ ಎಲ್ಲ ಸಿಸೇರಿಯನ್ ಪೇಷಂಟ್ಸ್ಗೂ ಆಗುವಂಥ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಸಿಸೇರಿಯನ್ ಮಾಡಿರ್ತಾರೆ, ನ್ಯಾಚುರಲ್ ಪ್ರೋಸೆಸ್ಸಲ್ಲಿ ಪಾಪ ಹೊರಗಡೆ ಬಂದಿರಲ್ಲ. ಸೊ ಆ ಒಂದು ನಮ್ಮ ಒಂದು ದೇಹದಲ್ಲಿ ಎದೆಯಲ್ಲಿ ಹಾಲು ಉತ್ಪತ್ತಿ ಆಗೋದಿಲ್ಲ 2 ದಿವಸ ತನಕ. ಮತ್ತು ಹಾಗೆ ನಾವು ಮೆಡಿಸಿನ್ಸ್ ಎಲ್ಲ ತೊಗೊಳ್ತಾ ಇರ್ತೀವಿ. ಸೊ ಇದು ಕೂಡ ಎಫೆಕ್ಟ್ ಆಗುತ್ತೆ ಹಾಲು ಬರ್ತಲೇ ಇರೋದಕ್ಕೆ. ಸೊ ಹಾಲು ಬೇರೆ ಬರ್ತಾ ಇರಲಿಲ್ಲ. ನಮ್ಮ ಪಾಪು ಅಂದರೆ ಹಾಲು ಕುಡಿಯೋಕ್ಕೆ ಟ್ರೈ ಮಾಡೋಳು ಬರ್ತಾ ಇರಲಿಲ್ಲ. ಮೇಲ್ಗಡೆ ಹಾಲು ಹಾಕಬೇಕಾ ಬೇಡವಾ ಏನೂ ಗೊತ್ತಾಗ್ತಾ ಇರಲಿಲ್ಲ. ಯಾರು ಏನೂ ಇದು ಮಾಡ್ತಾ ಇರಲಿಲ್ಲ. ಬರುತ್ತೆ ಅನ್ನೋರು. ಮತ್ತು ನರ್ಸ್ಗಳು ಹಿಂಡಿ ನೋಡೋರು. ಚೂರು ಬರ್ತಾಯಿತ್ತು, ಅದು ಏನು ಮೊದಲನೇದು ಹಳದಿ ಇದು ಬರುತ್ತಲ್ಲ, ಹಳದಿ ಲಿಕ್ವಿಡು, ಅದು ಬರೋದು. ಹಾಲು ಬರ್ತಾ ಇರಲಿಲ್ಲ. ಆದ್ರೂ ನಮ್ಮ ಪಾಪ ಮಾಡೋಳು. 2 ಡೇಸ್ ಆಗಿತ್ತು, ಹಾಲೇ ಇಲ್ಲ. ಮೇಲ್ಗಡೆ ಹಾಲು ಹಾಕಬೇಕಾ ಬೇಡವಾ ಗೊತ್ತಿಲ್ಲ. ಹಾಗೂ ನಮ್ಮಮ್ಮ ಏನು ಮಾಡಿದ್ರು, ಮೇಲ್ಗಡೆ ಹಾಲನ್ನು ಒಂಚೂರು ಕುಡಿಸಿದ್ರು ಪಾಪ, ಮಗು ಹೆಂಗಿರುತ್ತೆ ತಡ್ಕೊಂಡು ಅಂತ ಹೇಳಿ. ಸೊ ಬುಧವಾರ ಆಯಿತು. ಬುಧವಾರ ಇನ್ನೇನು ಮಧ್ಯಾಹ್ನ ಸಂಜೆ ಆಗೋಷ್ಟೊತ್ತಿಗೆ ನನಗೆ ಸ್ಟಾರ್ಟ್ ಆಯಿತು. 2 ಡೇಸಿಂದ ಪಾಪ ಅವಳು ಮಾಡೋಳಲ್ವ. ಸೊ ಹಂಗಾಗಿ ಬುಧವಾರ ಈವ್ನಿಂಗು ನನಗೆ ಸ್ಟಾರ್ಟ್ ಆಯಿತು. ಬಟ್ ಆ ಟೈಮಲ್ಲಿ ಏನಾಯಿತು, ಅವಳಿಗೆ 2 ಡೇಸಿಂದ ಹಾಲು ಬರ್ದಲೇ ಇರೋದ್ರಿಂದ ಅವಳಿಗೆ ಮೈಂಡಿಗೆ ಅದು ಸ್ಟ್ರೆಸ್ ಹೋಗಿ ಅವಳಿಗೆ ಸಡನ್ನಾಗಿ ಪಿಟ್ಸ್ ಅಟ್ಯಾಕ್ ಆಗೋಯಿತು. ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಹೀಗೆ ಹಾಲು ಕುಡ್ಸೋಕ್ಕಂತ ಎತ್ಕೊಂಡಿದ್ದೆ. ಅವಾಗ ಏನಾಗಿತ್ತು, ಸಡನ್ನಾಗಿ 2 ಕಣ್ಣಿನ ಕಪ್ಪದಿದೆಯಲ್ವ ಗುಡ್ಡೆ, ಅದು 2 ಇಲ್ಲಿಗೆ ಮಧ್ಯಕ್ಕೆ ಬಂದುಬಿಟ್ಟಿತ್ತು. ಸೆಡ್ಕೊಂಡ್ಬಿಟ್ಟಿದ್ಲು ಕೈಕಾಲೆಲ್ಲ. ನನಗೆ ಗಾಬರಿ ಆಗೋಯಿತು, ಏನಿದು ಈ ಥರ. ನಮ್ಮಮ್ಮ ಬೇರೆ ಇರಲಿಲ್ಲ, ನಮ್ಮ ಅಜ್ಜಿ ಇದ್ದಾರೆ ನನ್ನ ಜೊತೆಗೆ. ನಮ್ಮಮ್ಮ ಪಾಪ 2 ಡೇಸಿಂದ ಜೊತೆಗೆ ಇದ್ದರು. ಅವರು ಮನೆಗೆ ಹೋಗಿದ್ದಾರೆ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೇಳಿ. ಸೊ ಸಡನ್ನಾಗಿ ಆ ಥರ ಆಗೋಯಿತು. ನಾನು ನರ್ಸಿಗೆ ಹೋಗ್ತಾ ಇದ್ದೀನಿ, ನರ್ಸ್ ಬನ್ನಿ ಇಲ್ಲಿ ಏನಾಗಿದೆ ನೋಡಿ, ಮಗುಗೆ ಏನಾಗಿದೆ ನೋಡಿ. ಲಿಟ್ರಲಿ ನರ್ಸ್ಗಳು ಯಾವ ಥರ ಬಿಹೇವ್ ಮಾಡಿದ್ರು ಅಂದರೆ, ಅಲ್ಲೇ ಕೂತ್ಕೊಂಡಿದ್ದಾರೆ, ಬಂದು ಏನಾಗಿದೆ ಅಂತಲೂ ನೋಡ್ತಾ ಇಲ್ಲ. ಏನಾಗಿದೆ ನೀವೇ ಹೇಳಬೇಕು, ನೀವೇ ಅಲ್ವಾ ಇದ್ದಿದ್ದು ಅಂತ ನಮಗೆ ಕೇಳ್ತಾ ಇದ್ದಾರೆ. ನಮಗೆ ಎಲ್ಲಿ ಗೊತ್ತಾಗುತ್ತೆ ಅದೆಲ್ಲ ಕಂಡೀಷನ್ಸ್, ನಮಗೆ ಗೊತ್ತಾಗುತ್ತಾ? ನರ್ಸ್ಗಳು ನೋಡಬೇಕಲ್ಲ. ನರ್ಸ್ ಬೆಳಗ್ಗೆ ಟೈಮ್ ಬರ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ನೋಡ್ತಾರೆ, ಯೂರಿನ್ ಪೌಚ್ ನೋಡ್ತಾರೆ, ಇನ್ನೂ ಎಲ್ಲೋ ಇದ್ದರೆ ಇನ್ನೂ ನೀರು ಕುಡಿಬೇಕು ಅಂತ ಗೈಡ್ಲೈನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಈ ಒಂದು ಅಂದರೆ ಹಾಲು ಬರ್ತಾ ಇಲ್ಲ ಅಂತ ಅಂದಾಗ ಏನು ಮಾಡಬೇಕು, ಏನು ಮಾಡಬಹುದು ಅನ್ನೋ ಒಂದು ಗೈಡ್ಲೈನ್ಸು ಆ ಟೈಮಲ್ಲಿ ನನಗೆ ಯಾವ ನರ್ಸು ಕೊಟ್ಟಿಲ್ಲ ಆ ಟೈಮಲ್ಲಿ. ಡಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾ, ಏನು ಮಾಡಬೇಕು, ಇದಕ್ಕೆ ಪರ್ಯಾಯವಾಗಿ ಏನಿದೆ ಅಂತ ಯಾವುದೇ ಕಾರಣಕ್ಕೂ ನನಗೆ ಆ ಇನ್ಫಾರ್ಮೇಷನ್ ನನಗೆ ಬಂದಿರಲಿಲ್ಲ. ಮಗುಲಲ್ಲಿ ನಾನು ಅಡ್ಮಿಟ್ ಆದಾಗ ಇದ್ದಂತಹ ನರ್ಸ್ಗಳು ಯಾವುದೇ ಕಾರಣಕ್ಕೂ ನನಗೆ ಹೇಳಿರಲಿಲ್ಲ. ನಮ್ಮ ಅಜ್ಜಿ ವಯಸ್ಸಾಗಿದೆ, ಅವ್ರಿಗೆ ಹಿಡ್ಕೊಳಕ್ಕೆ ಬರಲ್ಲ, ಅಂಥವ್ರ ಕೈಯಲ್ಲಿ ಹಿಡ್ಸ್ಕೊಂಡು ವಯಸ್ಸಿಗೆ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಅಜ್ಜಿಗೆ ಲಿಟ್ರಲಿ ಅವ್ರಿಗೆ ಎತ್ಕೊಳಕ್ಕೆ ಬರಲ್ಲ, ಆದ್ರೂ ಅವರು ಎತ್ಕೊಂಡು ವಯಸ್ಸಿಗೆ ಕರ್ಕೊಂಡು ಹೋಗಿದ್ದಾರೆ. ಸೊ ನಾನು ತುಂಬ ಅಳ್ತಾ ಇದ್ದೆ.
ನನಗೆ ತಡೆಯೋಕ್ಕಾಗಲಿಲ್ಲ. ಮಗುಗೆ ಏನಾಗಿದೆ ನನಗೆ ಅಲ್ಲೇ ಇದ್ದೆ ನಾನು ತುಂಬ ಹೊತ್ತು ಹತ್ಕೊಂಡು ಅಲ್ಲೇ ಇದ್ದೆ. ನಮ್ಮ ಪಕ್ಕದ ಬೆಡ್ಡಲ್ಲಿ ಅವ್ರಿಗೆ ಪಾಪ ಮಗುಗೆ ಜಾಂಡೀಸ್ ಆಗಿತ್ತು. ಅವ್ರಿಗೆ ಇನ್ಕ್ಯುಬೇಟ್ರಲ್ಲಿ ಇಟ್ಟಿದ್ರು. ಬಂದು ತೊಗೊಂಡೋಗೋದು ತೊಗೊಂಡ್ಬರೋದು ಆ ಥರ ಮಾಡ್ಕೊಂಡಿದ್ರು. ಅವ್ರ ಪಾಪ ಬಂದು ನನಗೆ ಸಮಾಧಾನ ಮಾಡಿದ್ರು. ಇಲ್ಲ ಈ ಥರ ಆಗುತ್ತೆ, ಏನೂ ಆಗಲ್ಲ, ಧೈರ್ಯವಾಗಿರಿ, ನಿಮ್ಮ ಪಾಪು ಬರುತ್ತೆ ಅಂತ ಹೇಳಿ. ಆಯಿತು. ನಾನು ಅಳ್ತಾ ಇದ್ದೆ. ನನ್ನ ಕೈಲಿ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆಪ್ರೇಷನ್ ಆಗಿ ಜಸ್ಟ್ 1 ಡೇ ಆಗಿದೆ ಅಷ್ಟೇ. 1.5 ಡೇ 2 ಡೇಸ್ ಆಗಿದೆ. ನಾನು ಆ ಪೇಯ್ನಲ್ಲೂ ಕೂಡ ನನ್ನ ವಾರ್ಡ್ ಇದ್ದಿದ್ದು ಸೆಕೆಂಡ್ ಫ್ಲೋರಲ್ಲಿ ಸ್ಲೋಪಲ್ಲಿ ನಡ್ಕೊಂಡು ಬಂದಿದ್ದೆ. ಲಿಟ್ರಲಿ ನನಗೆ ಆಪ್ರೇಷನ್ ಆಗಿರೋದ್ರಿಂದ ನಡೆಯೋಕ್ಕೂ ಸಹಿತ ಆಗ್ತಾಯಿಲ್ಲ. ಬಟ್ ನನ್ನ ಮಗಳ ಸಲುವಾಗಿ ನಾನು ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗುನ ನಾನು ನೋಡಲೇಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ನಡ್ಕೊಂಡು ಬಂದೆ. ಸೊ ತುಂಬ ಪೇಯ್ನ್ ಆಯಿತು. ತುಂಬ ಅಂದರೆ ತುಂಬ ಕಾಲೆಲ್ಲ ನಡ್ಗಕ್ಕೆ ಬಂದುಬಿಟ್ಟಿತ್ತು. ನನಗೆ ICU ತನಕ ಬರೋ ತನಕನೇ ಕಾಲೆಲ್ಲ ನಡ್ಕ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ನಮ್ಮಮ್ಮ ಬಂದಿದ್ದರು, ನನ್ನ ತಮ್ಮ ಬಂದಿದ್ದ. ನನ್ನ ತಮ್ಮ ಲಿಟ್ರಲಿ ಅಳ್ತಾ ಇದ್ದ. ಅಪ್ಪುಗೆ ಹಾಗಾಗಿದ್ದರಿಂದ ನನ್ನ ತಮ್ಮ ತುಂಬಾ ಅಳ್ತಾ ಇದ್ದ. ಅವನಿಗೆ ಜಾಸ್ತಿ ಸ್ವಲ್ಪ ಎಮೋಷ್ನಲಿ ಕನೆಕ್ಟ್ ಆಗಿಬಿಡ್ತಾನೆ. ಸೊ ಹಾಗಾಗಿ ಅವನು ಅಳ್ತಾ ಇದ್ದ. ಮತ್ತು ನಮಗೆ ತೋರಿಸ್ಲಿಲ್ಲ ICUನಲ್ಲಿ ಪಾಪು ಇತ್ತಲ್ವ. ನಮಗೆ ಯಾರಿಗೂ ಒಳಗಡೆ ನಮಗೆ ತೋರಿಸ್ಲೇ ಇಲ್ಲ ಪಾಪುನ. ನಾವು ವೆಯ್ಟ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ನಾನು, ಒಂದು 1 ಅವರ್ ಅಲ್ಲೇ ಕೂತ್ಕೊಂಡಿದ್ದೆ. ಯಾವ ಪಾಪು ಹತ್ರನೂ ನನಗೆ ನನ್ನ ಪಾಪು ಅಳ್ತಿದೆ ಅನ್ನೋದೇ ಫೀಲಿಂಗು. ಯಾವ ಪಾಪು ಅಲ್ಲ, ICUನಲ್ಲಿ ತುಂಬ ಪಾಪುಗಳಿರ್ತವೆ, ಆ ಟ್ರೈನಲ್ಲಿ ಹಾಕಿರ್ತಾರೆ ಇನ್ಕ್ಯುಬೇಟ್ರಲ್ಲಿ. ಯಾವ ಪಾಪು ಹತ್ರನೂ ನನಗೆ ನನ್ನ ಪಾಪು ಅಳ್ತಿದ್ದಾಳೆ ಅನ್ನೋ ಥರಕ್ಕೆ ನನಗೆ ಫೀಲ್ ಆ ಥರ ಇದೆ. ಒನ್ ಅವರ್ ಆಯಿತು. ನಂತರ ಅವ್ರು ಏನು ಮಾಡಿದ್ರು, ಅಲ್ಲಿರೋರೊಬ್ಬರು ಸಮಾಧಾನ ಮಾಡಿದ್ರು. ಓಕೆ, ಹೋಗಿ, ಏನೂ ಆಗಲ್ಲ, ನಿಮ್ಮ ಪಾಪು ಬರ್ತಾಳೆ ಅಂತ ಹೇಳಿದರು. ಅಂದಮೇಲೆ ನಾನು ವಾರ್ಡಿಗೆ ಹೋದೆ. ಯಾಕೆಂದರೆ ನನಗೆ ಇಂಜೆಕ್ಷನ್ಸ್ ಎಲ್ಲ ಇತ್ತು. 5 ಡೇಸ್ ಇಂಜೆಕ್ಷನ್ಸ್ ಕೊಡ್ತಾರೆ. ಸೊ ಹಾಗಾಗಿ ನಾನು ವಾರ್ಡಿಗೆ ಹೋದೆ. ನಮ್ಮ ಅಪ್ಪ, ಅಮ್ಮ, ತಮ್ಮ, ನಮ್ಮ ಮನೆಯವರೆಲ್ಲ ICU ಹತ್ರ ಇದ್ದಾರೆ. ನನ್ನ ಹತ್ರ ಯಾರೂ ಇಲ್ಲ, ನನಗೆ ಸಮಾಧಾನ ಮಾಡೋರು ಯಾರೂ ಇಲ್ಲ. ಮನೆಯವರು ಬಂದು ಹೋಗಿ ಮಾಡೋರು. ಅವರು ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಪಾಪು ಆರಾಮಾಗ್ತಾಳೆ, ನೀನೇನು ಟೆನ್ಷನ್ ಮಾಡ್ಕೊಬೇಡ. ಲಿಟ್ರಲಿ ಊಟ ಮಾಡಲಿಕ್ಕೂ ಕೂಡ ನನಗೆ ಆಗ್ತಾ ಇರಲಿಲ್ಲ, ತುಂಬ ಹಿಂಸೆ ಆಗೋದು. ಸೊ ಬುಧವಾರ ಅದು ಕಳೀತು. ಬುಧವಾರ ಕಳೀತು. ಗುರುವಾರ ಪಾಪು ICUನಲ್ಲೇ ಇದೆ. ಮತ್ತು ಏನು ಅಂದರೆ ಪಾಪುಗೆ ಹಾಲು ಕೊಟ್ಟು ಕಳಿಸ್ಬೇಕು ICUಗೆ. ಆ ಟೈಮಲ್ಲಂತೂ ನಮ್ಮ ತಾಯಿಯವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ ಆ ಒಂದು ICUಗೆ ಎದೆ ಹಾಲನ್ನು ಕಳಿಸ್ಲಿಕ್ಕೆ. ಮೊದಲನೇದು ನನ್ನ ಒಂದು ಕಂಡೀಷನಲ್ಲಿ ಎದೆ ಹಾಲೇ ಬರ್ತಾ ಇರಲಿಲ್ಲ. ಎಷ್ಟು ಕಷ್ಟಪಟ್ಟು ನಾವು ಅದನ್ನು ಸ್ಟೋರ್ ಮಾಡ್ತಾಯಿದ್ವಿ ಅಂದರೆ ಲಿಟ್ರಲಿ ನನಗೆ ಅಳು ಬಂದುಬಿಡ್ತಾಯಿತ್ತು ಎದೆ ಹಾಲು ಕೊಡಬೇಕಾದ್ರೆ ICUಗೆ. ಸೊ ನಾನು 4 ಡೇಸ್ 5 ಡೇಸು ನಾನು ಹಿಂಡಿನೇ ಕೊಟ್ಟಿದ್ದೀನಿ. ಆ ನರ್ಕ ಯಾತನೆ ಯಾರಿಗೂ ಬೇಡ ನಾನು ಕೇಳ್ಕೊಳ್ಳೋದು. ಬಟ್ ತುಂಬ ಜನ ಪಾಪ ಆ ಒಂದು ಸಮಸ್ಯೆ ಅನುಭವಿಸಿದ್ದಾರೆ. ತುಂಬ ಅದೊಂದು ಅನುಭವ ತುಂಬ ಕಠಿಣವಾಗಿರುತ್ತೆ ಆ ಟೈಮಲ್ಲಿ. ಬಟ್ ನಾನು ಹೇಳೋದಿಷ್ಟೇ, ಯಾರಿಗೂ ಕೂಡ ಆ ಒಂದು ಸಮಸ್ಯೆ ಬರೋದು ಬೇಡ ಅಂತ ನಾನು ಲಿಟ್ರಲಿ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಸೊ ಹಿಂಡಿ ಕೊಡಬೇಕಾಗಿತ್ತು. ಸೊ ಗುರುವಾರ ಆಯಿತು. ಗುರುವಾರ ಪಾಪ ICUನಲ್ಲಿದ್ಲು. 2 ಟೈಮ್ಸ್ 3 ಟೈಮ್ಸ್ 4 ಟೈಮ್ಸ್ ನಾವು ಹಿಂಡಿ ಕೊಡಬೇಕಾಗಿತ್ತು ಒಂದು ಚಿಕ್ಕ ಬಾಕ್ಸಲ್ಲಿ. ಸೊ ಹಿಂಡಿ ಕೊಡ್ತಾ ಇದೆ. ಕಷ್ಟ ಆದ್ರೂ ನನ್ನ ಪಾಪುಗೋಸ್ಕರ ಅಲ್ವಾ. ಯಾವುದೇ ಒಂದು ತಾಯಿ ಆ ಸಂದರ್ಭದಲ್ಲಿ ತನ್ನ ಮಗುಗಾಗಿ ಮಾತ್ರ ಯೋಚನೆ ಮಾಡ್ತಾಳೆ. ತನ್ನ ಮಗುವಿನ ಒಂದು ಅವಳೊಂದು ಗುಣವಾಗಲಿ ಅನ್ನೋದಷ್ಟೇ ಅವಳ ತಲೆಯಲ್ಲಿರುತ್ತೆ. ಆ ಟೈಮಲ್ಲಿ ಅವಳ ನೋವು ಯಾವುದೇ ಕಾರಣಕ್ಕೂ ಅವಳಿಗೆ ಕಾಣಲ್ಲ. ಹಾಗಾಯಿತು. ಗುರುವಾರ ಆಯಿತು. ಗುರುವಾರನೂ ನನಗೆ ತುಂಬ ಬೇಸರ ಆಯಿತು. ಅಕ್ಕಪಕ್ಕದವ್ರ ಹತ್ರ ಎಲ್ಲ ಮಗು ಇದೆ ಪಕ್ಕದಲ್ಲಿ, ಬಟ್ ನನಗೆ ಇರಲಿಲ್ಲ. ಅದೊಂಥರ ನರಕ ಯಾತನೆ ಅಂತಲೇ ಹೇಳ್ಬೋದು. ಗುರುವಾರನೂ ಕಳೀತು. ಶುಕ್ರವಾರ ಬಂದರು. ನನಗೂ ಕೂಡ 5 ಡೇಸ್ ಆಗಿತ್ತು ಮೆಡಿಸಿನ್ಸ್ ಎಲ್ಲ ಕೊಡ್ತಾ. ನನಗೂ ಈ ಕೈಗೆ ಹಾಕಿದ್ದಿದ್ದು ಪೈಪೆಲ್ಲ ತೆಗೆದಿದ್ರು. ಹಾಗೆ ಯೂರಿನ್ ಪೌಚ್ ಕೂಡ ತೆಗೆದಿದ್ರು. ಸೊ ಯೂರಿನ್ ಪೌಚ್ ಕೂಡ ತೆಗೆದಿದ್ರು. ಸೊ ಆರಾಮಾಗಿ ಸ್ವಲ್ಪ ವಾಕ್ ಮಾಡಬೇಕಾಗಿತ್ತು.